ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನಾದಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಡಿಸೆಂಬರ್ ತಿಂಗಳು 25ನೇ ತಾರೀಕು ಬುಧವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಎಲ್ಲ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದೆ. ಆತನ ದಯಕ್ಕಾಗಿ ಸ್ತೋತ್ರ, ಕನ್ನಿಗರಕ್ಕಾಗಿ ಸ್ತೋತ್ರ, ಪ್ರೀತಿಗಾಗಿ ಸ್ತೋತ್ರ. ಆಮೇನ್. ಪ್ರಿಯರೇ, ಈ ದಿನವೆಲ್ಲ ನಮ್ಮ ಬಲಂಗರವನ್ನು ಹಿಡಿದು ನಮ್ಮನ್ನು ಜಯದಿಂದ ನಡೆಸುವ ನಮ್ಮ ಕರ್ತನೆ ತನು ಮನದಿಂದ ಕೊಂಡಾಡೋಣ. ಕರ್ತನು ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾದದು. ಹೌದು ಪ್ರಿಯರೇ, ಆಮೇನ್. ಇದುವರೆಗೂ ನಮಗೆ ಬೇಕಾಗಿರುವುದು ಎಲ್ಲ ಒದಗಿಸಿಕೊಟ್ಟ ಕರ್ತನಿಗೆ ಸ್ತೋತ್ರ. ಅನ್ನ ವಸ್ತ್ರಾದಿಗಳು ಕೊಟ್ಟ ದೇವರಿಗೆ ಸ್ತೋತ್ರ. ಮರಣದಿಂದ ತಪ್ಪಿಸಿರುವ ದೇವರಿಗೆ ಸ್ತೋತ್ರ. ಇನ್ನೊಂದು ವರ್ಷ ಕೂಡಿ ನಮ್ಮ ಜೀವನದಲ್ಲಿ ಕೊಟ್ಟ ದೇವರಿಗೆ ಸ್ತೋತ್ರ. 42ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ, ಆಮೇನ್. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಆಮೇನ್, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಆಮೇನ್ ಕಾಯುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವನೋ, ನಾನು ಭಜನೋತ್ಸವದಲ್ಲಿ ಸೇರಿ ಜನಸಮೂಹಗಳೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ವರ್ಷಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದೇನೆ. ಆಮೇನ್. ಹೋಗುತ್ತಿದ್ದದನ್ನೇ ನೆನೆಸಿ ನಿಮ್ಮನ್ನು ಕೊಂಡಾಡುತ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ದೇವರು ಸಹಾಯ ಮಾಡಿದಕ್ಕಾಗಿ ಸ್ತುತಿಸುತ್ತೇನೆ. ಈ ಪ್ರಾರ್ಥನೆಯನ್ನು ಕೇಳುವ, ಪ್ರಾರ್ಥನೆಯಲ್ಲಿ ಸೇರಿಕೊಳ್ಳುವ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರನ್ನು ಬಲಪಡಿಸು, ಅವರನ್ನು ಗುಣಪಡಿಸು. ನಿಮ್ಮ ಗಾಯಗಳಿರುವ ಕರದಲ್ಲಿ ಬಿಡುಗಡೆಯ ಶಕ್ತಿಯುಂಟು. ಎಲ್ಲ ಬಂಧನಗಳನ್ನು ಬಿಚ್ಚುವನ್ನು ನೀವೇ, ಕಣ್ಣೀರುಗಳು ಒರೆಸುವ ದೇವರು ನೀವೇ, ಇಕ್ಕಟ್ಟುಗಳಲ್ಲಿ ಸಹಾಯಕನು ನೀವೇ. ನಿಮ್ಮ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ರೋಗ ಶಕ್ತಿಗಳು ಬಿಟ್ಟು ಹೋಗುತ್ತದೆ. ಆರ್ಥ್ರೈಟಿಸ್ ಸಂಬಂಧವಾಗಿರುವ ಎಲ್ಲ ರೋಗಗಳು ನಸರೇತಿನ ಯೇಸುವಿನ ನಾಮದಲ್ಲಿ ಈವಾಗ ಸೌಖ್ಯವಾಗುವಂತೆ ಪ್ರಾರ್ಥಿಸುತ್ತೇನೆ. ಬೇರೆ ಬೇರೆ ಕಾಯಿಲೆಗಳು, ಆಮೇನ್, ಬೆಟರನ್ನಾಗಿರುವ ವ್ಯಕ್ತಿಗಳು ಅದೇ ಪ್ರಕಾರವಾಗಿ ಮನ ಒಡೆದೋಗಿರಿ. ಆಮೇನ್. ಸಂಘರ್ಷದಲ್ಲಿ ದುಃಖದಲ್ಲಿ ಇರುವವರು ಬಿಡುಗಡೆಯಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇನ್. ತಲೆಯಿಂದ ಕಾಲುವರೆಗೂ ದೇವರ ಶಕ್ತಿಯು ಈವಾಗ ಇಳಿಯಲಿ. ಆಮೇನ್. ಸರ್ವಶಕ್ತನು ಮಹಾಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಅದೇ ಪ್ರಕಾರವಾಗಿ ಕರ್ತಾವೆ, ಆಮೇನ್, ಇವತ್ತು ಆಮೇನ್ ದೇವರೇ ಸ್ತೋತ್ರ ಮಾಡ್ತೇನೆ. ಜೋಬ್ಗಳು ಇಲ್ಲದಿರುವವರೆಗೂ ಜೋಬ್ಗಳು ಸಿಕ್ಕಲಿ. ಆಮೇನ್. ಕೆಲಸಗಳ ಆಮೇನ್ ಅಲ್ಲಿ ಇಂಕ್ರಿಮೆಂಟ್ಗಳು ಉಂಟಾಗಲಿ. ಆಮೇನ್. ಫೈನಾನ್ಷಿಯಲ್ ಆಗಿರುವ ಸಾಲಭಾರಗಳು, ಕಷ್ಟಗಳು ನೀಗಿ ಸಮಾಧಾನವು ಸಂತೋಷವು ಪಡೆದುಕೊಳ್ಳುವಂತೆ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳ ಭಾವಿ ಆಮೇನ್ ಭವಿಷ್ಯತ್ತುಗಳು ಆಶೀರ್ವಾದ ಮಾಡು. ಮ್ಯಾರೇಜ್ಗಳು ನಡೆಯಲಿ. ಕರ್ತನ ಮಹಿಮೆ ತೋರಿ ಬರಲಿ. ಬಿಡುಗಡೆಯು ಉಂಟಾಗಲಿ. ಆಮೇನ್. ಎಲ್ಲ ಮನುಷ್ಯರು ನಿಮ್ಮ ಕಡೆಗೆ ತಿರುಗಿಕೊಳ್ಳುವಂತೆ, ಎಲ್ಲ ಆಮೇನ್ ಕಡೆಯು ಜೀವನವು ಉಂಟಾಗುವಂತೆಯೂ ಆಮೇಲೆ ಪ್ರಾರ್ಥಿಸುತ್ತೇನೆ. ದೇವರ ದಾಸಗಳು ಅವರ ಸೇವೆಗಳನ್ನು ಆಶೀರ್ವಾದ ಮಾಡು. ಕರ್ತಾವೇ, ನಿಮ್ಮ ಕರದಲ್ಲಿ ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ರಾತ್ರಿ 9:30 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ನಾವೊಂದು ಮಾತಲ್ಲಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ಇವತ್ತು ರಾತ್ರಿ ನಡೆಯುವ ಪ್ರತ್ಯೇಕವಾದ ಮೀಟಿಂಗ್ಗಳಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ಅದರಲ್ಲಿ ಎಲ್ಲರೂ ಪಾಲ್ಗೊಂಡು ಆಮೇನ್ ವಾಸವಾದವು ಬಿಡುಗಡೆಯು ಹೊಂದಿಕೊಳ್ಳುವಂತೆ ದೇವರು ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇನೆ.
ಕರ್ತನ ಕರದಲ್ಲಿ ಒಪ್ಪಿಸಿಕೊಡ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ರಾತ್ರಿ ಇಂಡಿಯನ್ ಟೈಮ್ 9 ನಮ್ಮ ಮೀಟಿಂಗ್ ಇದೆ. ಎಲ್ಲವരും ಪಾಲ್ಗೊಳ್ಳಬೇಕು. ಲಿಂಕ್ ಶೇರ್ ಮಾಡಿಕೊಡಿ. ಶುಕ್ರವಾರ ಸಭಾರಾಧನೆ ಉಂಟು. ಶನಿವಾರ, ಭಾನುವಾರ, ಸೋಮವಾರ 3 days ಫಾಸ್ಟಿಂಗ್ ಅಂಡ್ ಪ್ರೇಯರ್ ನಡೆಯುತ್ತದೆ. ಆಮೇನ್. ಮಂಗಳವಾರ ರಾತ್ರಿ ನಮ್ಮ ನ್ಯೂ ಇಯರ್ ವರ್ಷಿಪ್ ಸರ್ವಿಸ್ ಉಂಟು. ಎಲ್ಲವരും ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಮಂತ್ರಣ ಮಾಡುತ್ತೇನೆ. ಅದೇ ಪ್ರಕಾರವಾಗಿ ಇವತ್ತಿನ ಚಿಂತಕ್ಕಾಗಿ ಲೂಕನ ಬರೆದ ಸುವಾರ್ತೆ 1ನೇ ಅಧಿಕಾರ. ಆಮೇನ್. ಸ್ತೋತ್ರ. 1ನೇ ಅಧಿಕಾರ 10, 11. ಆಮೇನ್. ವಾಕ್ಯಗಳು. ಸ್ತೋತ್ರ. ಆ ವಾಕ್ಯದಲ್ಲಿ ದೂತರು ಆಕೆ ಹತ್ರ ಅವರ ಹತ್ರ ಭಯಪಡಬೇಡ, ಎಲ್ಲಾ ಜನರಿಗೂ ಉಂಟಾಗಬೇಕಾಗಿರುವ ಸಂತೋಷ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ದೂತರು ಆಕೆ ಹತ್ರ ಭಯಪಡಬೇಡ, ಸರ್ವಜನರಿಗೂ ಉಂಟಾಗಬೇಕಾಗಿರುವ ಮಹಾ ಸಂತೋಷವನ್ನು ನಿಮಗೆ ಸಾರುತ್ತೇನೆ. ಕರ್ತನಾದ ಕ್ರಿಸ್ತು ಎಂಬುದಾಗಿರುವ ರಕ್ಷಕನು ದಾವೀದನ ಊರಲ್ಲಿ ನಿಮಗಾಗಿ ಹುಟ್ಟಿದ್ದಾರೆ ಎಂಬುದಾಗಿ ಆಮೇನ್ ಕುರುಬರ ದೂತರು ತಿಳಿಸಿದರು. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವಾಗ ಆಮೇನ್ ದೂತರು ಬಂದು ಕುರುಬರ ಹೇಳುವುದು, ಎಲ್ಲಾ ಮನುಷ್ಯರಿಗೂ ಉಂಟಾಗಬೇಕಾಗಿರುವ ಸಂತೋಷದ ವಿಷಯ ನಿಮಗೆ ತಿಳಿಸುತ್ತೇನೆ. ಸ್ವರ್ಗದ ಒಂದು ಗಿಫ್ಟು ಎಲ್ಲಾ ಮನುಷ್ಯರಿಗೂ, ಈ ಭೂಮಿಯಲ್ಲಿ ಹುಟ್ಟಿರುವ ಮನುಷ್ಯರ್ಕೆಲ್ಲ ಭಯವು ನೀಗಿ ಸಂತೋಷ ಉಂಟಾಗಬೇಕಾಗಿರುವ ಆ ಸಮಾಚಾರ ಎಂದರೇನು? ದಾವೀದನ ಊರಲ್ಲಿ, ಪ್ರೈಸ್ ಲಾರ್ಡ್, ಬೆತ್ಲೆಹೇಮಲ್ಲಿ ಯೇಸು ಕ್ರಿಸ್ತನು ರಕ್ಷಕನಾಗಿ ಪಾಪದಿಂದ, ಶಾಪದಿಂದ, ರೋಗದಿಂದ ಬಿಡಿಸುವನಾಗಿ ರಕ್ಷಕನಾಗಿ ಬಂದಿದ್ದಾರೆ. ಎಲ್ಲಾ ಮನುಷ್ಯರು ಆಮೇನ್ ದುಃಖದಲ್ಲಿಯೂ ಆಮೇನ್ ಬಿಡುಗಡೆ ಇಲ್ಲದೆಯೂ ಮೋಕ್ಷವೂ ಇಲ್ಲದೆಯೂ ಜೀವನ ಮಾಡುವಾಗ ಅವರಿಗೆಲ್ಲ ಇದು ಕೊಡಕಾಗಿ ರಕ್ಷಕನು ಹುಟ್ಟಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. 7ನೇ ವಾಕ್ಯದಿಂದ ಓದುವಾಗ ಆಮೇನ್ ಅವರು ಆಮೇನ್ ಹೋಗುವ ದಾರಿಯಲ್ಲಿ ಮರಿಗಳು ಕೆರೆಗೆ ಸಮಯ ಆಯಿತು, ಅವ್ರಿಗೆ ಮನೆ ಸಿಕ್ಕಲಿಲ್ಲ. ಆಮೇನ್ ಆ ಯೇಸುವನ್ನು ದಾರಿಯ ಮಕ್ಕಳಲ್ಲಿ ಹೆರಿಗೆ ಮಾಡಿ ಒಂದು ಹಸುವಿನ ಕೊಟ್ಟಿಗೆಯಲ್ಲಿ ಮಲಗಿಸಿದೆ ಎಂಬುದಾಗಿ ಕಾಣಕ್ಕಾಗುತ್ತದೆ. ಛತ್ರದಲ್ಲಿ ಜಾಗ ಇರಲಿಲ್ಲ. ಆಮೇನ್ ಅದಕ್ಕೆ ಹಂಗೆ ಮಾಡಿದು ನೋಡಿ. ದೇವರ ಮಗನು, ಅತ್ಯುನ್ನತ ದೇವರ ಕುಮಾರ, ಸೃಷ್ಟಿಕರ್ತ ತುಂಬಾ ಬಡವನಾಗಿ ಆಮೇನ್ ಅವನನ್ನೇ ಬರೆದು ಮಾಡಿಕೊಂಡು ತಗ್ಗಿಸಿಕೊಂಡು ಈ ಲೋಕದಲ್ಲಿ ಬಂದಿದೆ. ಅದೇ ಉನ್ನತವಾದ ವಿಷಯವಾಗಿದೆ. ಆಮೇನ್ ವಿಷಯ ಏನೆಂದರೆ ಆತನ ಬಂದಿದ್ದು ಏಕೆಂದ್ರೆ ಎಲ್ಲಾ ಬಡವರ್ಗೂ, ಎಲ್ಲಾ ತಳ್ಳಲ್ಪಟ್ಟವರ್ಗೂ, ಎಲ್ಲಾ ಮನುಷ್ಯರ್ಗೂ, ಎಲ್ಲವರ್ಗೂ ಇರುವ ರಕ್ಷಣೆಯ ಸಂದೇಶವು ಆಮೇನ್ ತಿಳಿಸುವುದಕ್ಕಾಗಿ ಆತನು ಆ ರೀತಿಯಲ್ಲಿ ಬಂದರು. ಪ್ರಿಯರೇ, ಯೇಸು 2000 ವರ್ಷಗಳಿಂದ ಈ ಭೂಮಿಯಲ್ಲಿ ಹುಟ್ಟಿದು ಬಂದ್ರೆ ಆ ಕ್ರಿಸ್ತನು ನಂಬುವವರ ಹೃದಯಗಳಲ್ಲಿ ಬರ್ತಾರೆ. ಹಾಗೆ ಬರುವಾಗ ಇದೇ ಪ್ರಕಾರವಾಗಿ ನಮ್ಮ ಸಮಸ್ಯೆಗಳು, ರೋಗಗಳು, ಶಾಪಗಳು, ಪಾಪಗಳು ನಮ್ಮಿಂದ ದೂರ ಹೋಗುತ್ತಾರೆ. ಇದು ಯೇಸುವಿನ ಹೃದಯದಲ್ಲಿ ಬರುವ ಮನುಷ್ಯರಿಗೆ ಮಹಾ ಸಂತೋಷವು, ಮಹಾ ಸಮಾಧಾನವು, ಆಮೇನ್ ಬಿಡುಗಡೆಯು ಉಂಟು ಎಂಬುದಾಗಿ ದೇವರ ವಾಕ್ಯವು ನಮ್ಮ ಹತ್ರ ತಿಳಿಸುತ್ತಾ ಇದ್ದಾರೆ. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ನಾವು ಆಮೇನ್ ಒಂದು ಕ್ರಿಸ್ತನನ್ನು ನಂಬಬೇಕು, ರಕ್ಷಣೆಯು ಮಹಾ ಸಂತೋಷ ಉಂಟಾಗುತ್ತದೆ. 2 ಕ್ರಿಸ್ತನನ್ನು ಸಾರಬೇಕು. ಯೇಸುವನ್ನೇ ಅರಿಯಾದಿರುವ ಜನರಿಗೆ ಈ ಸೀಸನ್ ಅಲ್ಲಿ, ಎಲ್ಲಾದರೂ ಕ್ರಿಸ್ತನ ಜನಿಸುವ ಸೀಸನ್ಗಳಲ್ಲಿ ನಾವು ರಕ್ಷಕನನ್ನು ಸಾರಬೇಕು. ಏನಕ್ಕಾಗಿ ರಕ್ಷಕನು ಈ ಭೂಮಿಯಲ್ಲಿ
ಬಂದರು. ದೇವರು ಯಾಕೆ ಮನುಷ್ಯನಾಗಿ ಬಂದಿದ್ದು? ಯಾಕೆ ದೇವರ ಪ್ರೀತಿ, ಅಪಾರ ಪ್ರೀತಿ, ಮನುಷ್ಯನಾಗಿ ಬರತಕ್ಕಂತೆ ತನ್ನನ್ನು ಬರಿದು ಮಾಡಿರುವ ಪ್ರೀತಿ ಏನಕ್ಕಾಗಿ ತೋರಿಸಿರುವುದು? ಈ ವಿಷಯಗಳು ನಾವು ಇದರ ಹತ್ರ ಹೇಳಿ ಆತನು ಅವ್ರಿಗಾಗಿ ಪ್ರಾಣ ಕೊಟ್ಟಿದ್ದು ಅದಕ್ಕಿಂತ ಬೆಲೆ ಇರುವ ವಿಷಯವಾಗಿದೆ. ಆ ಪರಿಶುದ್ಧವಾದ ರಕ್ತ ಸುರಿಸಿರುವುದು ಅದಕ್ಕಿಂತ ದೊಡ್ಡ ವಿಷಯ ಆಗಿದೆ. ಅದೆಲ್ಲ ಹೇಳುವಾಗ ಕ್ರಿಸ್ತನ ಆ ಜನನವು ಆಮೇನ್ ಆಮೇನ್ ಅದು ಪೂರ್ಣವಾಗುತ್ತದೆ. ಈ ಶುಭ ಸಮಾಚಾರ ನಮ್ಮ ಜೀವನಗಳನ್ನು ಬದಲಾವಣೆ ಮಾಡುತ್ತಾರೆ, ಅದ್ಭುತ ಮಾಡುತ್ತಾರೆ. ಆಮೇನ್ ನಮ್ಮನ್ನು ಆಮೇನ್ ಒಳ್ಳೆ ಆಮೇನ್ ಸಮಾಧಾನವು ಸಂತೋಷವು ತುಂಬಲ್ಪಟ್ಟಿರುವ ವ್ಯಕ್ತಿಗಳಾಗಿ ಮಾರ್ಪಡಿಸುತ್ತಾರೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಒಂದು ಆಶೀರ್ವಾದವಾಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ permanently blessed and highly favored. May God bless you.